ಏರ್ಪೋರ್ಟಲ್ಲಿ ಹೋಗ್ತೇನೆ, ಏನೋ ಕೆಲಸ ಇದೆ ಅಂತ. ಇವತ್ತು ಯಾರಿರಲ್ಲ ಅನಿಸುತ್ತೆ. ಸಿಸ್ಟಮ್ ಎಲ್ಲ ಖಾಲಿ ಆಗಿದೆ. ವೀಡಿಯೋನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು. 500 ಸಬ್ಸ್ಕ್ರೈಬರ್ ಆದರೆ ನನಗೆ ವಾಟ್ ಇಸ್ ಅಪ್ ಮೈ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತಿಷ್ಟು ಲೇಟ್ ಆಗಿಬಿಟ್ಟಿದೆ ಅಂದರೆ ಕ್ಲಾಸು 9 ಗಂಟೆಗೆ ಮನೆಗೆ ಬಿಟ್ಟಿದ್ದು. ಈಗ 12:20 ನಮ್ಮ ಸ್ಟಾರ್ಟ್ ಆಗೋದೇ 12:15. ಇನ್ನು ಕ್ಲಾಸ್ 5 ನಿಮಿಷ ನಾವು ಲೇಟಾಗಿ ಹೋಗ್ತಿದ್ದೀವಿ. ಸಾಕಾಗೋಯ್ತು ಟ್ರಾಫಿಕ್. ಇವತ್ತು 2 ಅವರ್ ಬರೀ ಟ್ರಾಫಿಕಲ್ಲೇ ಇದ್ಬಿಟ್ಟಿದ್ವಿ. ಅದು ಬಿಟ್ಟರೆ ನಮ್ಮ ಹುಡುಗರು ಇವತ್ತು ಅವ್ನು ರಚಿತ್ ಬರ್ತೀನಿ ಅಂದ. ಅವ್ನು ಇವತ್ತು ಏರ್ಪೋರ್ಟಲ್ಲಿ ಹೋಗ್ತೇನೆ, ಏನೋ ಕೆಲಸ ಇದೆ ಅಂತ. ಈಗ ಇರೋದೇ ನಾವಿಬ್ಬರು. ಮತ್ತು ಅಭಿಬ್ರೋ ಇದ್ದರೆ ಓಕೆ, ನಂದೀಶು ಬರೋಲ್ಲ ಇವತ್ತು ಏನು ಕಥೆನೋ ಗೊತ್ತಿಲ್ಲ. ನಾವು ಮೊನ್ನೆ ಸೇವ್ ಮಾಡಿದ್ದು ಅದು ಇದೇನೋ ಇಲ್ಲದನೋ ಗೊತ್ತಿಲ್ಲ, ನೋಡಬೇಕು. ಇಲ್ಲ ಅಂದರೆ ಮತ್ತೆ ನನ್ನ ಫೋನಲ್ಲಿದೆ, ಎಕ್ಸ್ಟ್ರಾ ಹಾಕಿದ್ದೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಒಂದೇ ಬಿಟ್ಟು ನಮ್ಮ ಕ್ರೇಜನೆಕ್ಸ್ ಆಫೀಸ್ ಅಂತ ಸೈಲೆಂಟ್ ಆಗಿಬಿಟ್ಟಿದ್ದೆ ಕ್ಲಾಸ್ ಫುಲ್ಲು. ನೋಡ್ಬೇಕು ಯಾರ್ಯಾರು ಇದ್ದಾರೆ ಅಂತ. ನನಗೆ ಅನಿಸ್ತಾನೆ ಇವತ್ತು ಯಾರು ಇರಲ್ಲ ಅನಿಸುತ್ತೆ. ಇಬ್ಬರು ನಮ್ಮ ಹುಡುಗರು ಬಂದಿಲ್ಲ. ನನಗೆ ಬೋರ್ ಈಗ ತುಂಬ ಸ್ಲಿಪ್ಪರ್ ಇದೆ. ಸಿಸ್ಟಮ್ ಎಲ್ಲ ಖಾಲಿ ಆಗಿದೆ. ಇಲ್ಲದು ಗೈಸ್, ಕ್ಲಾಸ್ ಏನಾದರೂ ಸ್ಟಾರ್ಟ್ ಆಯಿತಾ, ಏನು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಅಂತಲೇ ಗೊತ್ತಾಗಂಗಿಲ್ಲ. ಸಿಸ್ಟಮ್ ಎಲ್ಲ ಖಾಲಿ ಇದೆ, ಏನು ಕತೆ ಅಂತಲೇ ಗೊತ್ತಾಗ್ತಿಲ್ಲ. ಸುಸ್ತಾಗಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಯಾಕೆ ಇವತ್ತು ಮೂಡೇ ಇಲ್ಲ ಏನು ಮಾಡೋದು. ಬನ್ನಿ ನೋಡೋಣ ಫೈಲ್ ಇದೆ ನೋಡೋದು. ಗೈಸ್, ಕ್ಲಾಸ್ ಮುಗಿಸ್ಕೊಂಡು ಎಡಿಟ್ ಮಾಡೋಕ್ಕೆ ಬಂದ್ವಿ. ಅರ್ಧ ಮಾಡಿದ್ದೀನಿ ನಾನು. ಈಗ ಒಂದು ರೇಂಜಲ್ಲಿ ಇಷ್ಟಿದೆ. ಒಂದು ಹೊಸ್ತಿಂದ ಹಾಕ್ತೀನಿ, ವಾಯ್ಸ್ ಬರೋಲ್ಲ. ಇದು ಯಾವುದಂದ್ರೆ ರಾಮಾಯಣದ್ದು ಮೂವಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಡೆಫಿನೇಷನ್. ಗೈಸ್, ಒಂದು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ನೋಡಿ. ರಾಮಾಯಣದ ಬಗ್ಗೆ ಎಲ್ಲಿವರೆಗೆ ಮಾಡಿದ್ದೇನೆ ಅಂದರೆ ಒಂದು 835 ಕೋಟಿ ಬಜೆಟ್ ಹಾಕಿದ್ದಾರೆ ಅಂತ ಅಲ್ಲಿವರೆಗೆ ಮಾಡಿದ್ದೀನಿ. ಇನ್ನು ಮುಂದೆ ಸುಮಾರು ಇದೆ. ನಮ್ಮ ಹುಡುಗರು ಎಲ್ಲ ಬೇರೆದು ಮಾಡ್ತವ್ರೆ. ನಂದು ಇನ್ನೂ ಎಷ್ಟು ನಿಮಿಷ ಇದೆ ಅಂದರೆ ಇನ್ನೂ 5 ನಿಮಿಷದ ವಿಡಿಯೋ ಇದೆ. ಅದರೆಲ್ಲ ನೆಕ್ಸ್ಟ್ ಮಾಡಿದ್ದೇನೆ ಅಂದರೆ ಜಸ್ಟ್ 6 ಸೆಕೆಂಡ್ ಮಾಡಿದ್ದೀನಿ. 6 ಸೆಕೆಂಡ್ ಮಾಡೋಕ್ಕೆ 10 ಮಿನಿಟ್ಸ್ ಆಗಿದೆ. ಆ ಫೋಟೇಜ್ ಎಲ್ಲ ಡೌನ್ಲೋಡ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಸೊ ನಮ್ಮ ಹುಡುಗರು ಇಬ್ಬರು ಬಂದಿಲ್ಲ, ಬೋರಿಂಗ್ ಆಗ್ತಿದೆ. ಅವ್ರ ಸೀಟಿದೆ, ಖಾಲಿ ಆಗಿಬಿಟ್ಟಿದೆ. ನಮ್ಮ ಹುಡುಗನು ಏನೋ ಮಾಡ್ತವನು ಇನ್ನೊಬ್ಬ. ಏನು ಬ್ರೋ, ಏನು ಇನ್ನೂ ಎಷ್ಟು 6 ಸೆಕೆಂಡ್ ಅಷ್ಟೇ ಮಾಡಿರೋದು. ಇನ್ನೂ ಬೇಜಾನು ಇದು ಎಡಿಟ್ ಮಾಡೋದು. ನಿಮ್ದು ಆಯ್ತಾ? ಇನ್ನೂ ಬೇಜಾನು ಆಯ್ತು ಅಂತೀವಿ. ಇನ್ನು ಯೂಟ್ಯೂಬ್ ಮಾಡ್ತಿದ್ದೀರಾ ನೀವು? ಗೈಸ್, ನಂದು ಇದು ಚೇಂಜ್ ಆಗಿಬಿಟ್ಟಿದೆ, ಹೊರತಾಗ್ಬಿಡ್ತಿದೆ. ಇದು ಯಾಕೋ ಅಷ್ಟು ಕಂಫರ್ಟಬಲ್ ಇಲ್ಲ. ಇದಂತೂ ನನ್ನ ಕೈ ಕಂಟ್ರೋಲೇ ಸಿಗ್ತಿಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಸಿಸ್ಟಮ್ದು. ಇನ್ನು ಇವತ್ತಾಗಲ್ಲ ಅನಿಸುತ್ತೆ, ನೆಕ್ಸ್ಟ್ ಮಂಡೇ. ಗೈಸ್, ಸಾಕಾಯಿತು, ಟೈಮ್ ಆಯ್ತಲ್ಲೇ, ತಲೆ ನೋವ್ತಾಯಿದ್ದಾರೆ. ಇವತ್ತಿಗೆ ಸಾಕು, ಶೆಡ್ ಆನ್ ಮಾಡಿ ಹೋಗ್ಬಿಡೋಣ. ಬನ್ನಿ ಹೋಗೋಣ. ನಿಂದಾಯ್ತಾ? ಶೆಡ್ ಆನ್ ಆಯ್ತು. ಎಲ್ಲರೂ ಹೋಗ್ತಿರ್ತೀವಿ. ನಮಗೆ ಇವತ್ತು ಅಷ್ಟು ನೋಡಿಲ್ಲ ಎಡಿಟ್ ಮಾಡೋಕ್ಕೆ. ನಮ್ಮ ಮಾಡಲ್ ಒಬ್ಬರು ಬಂದಿಲ್ಲ, ನಂದೀಶ್ ಬ್ರೋ ಬಂದಿಲ್ಲ, ಬೇಜಾರು. ಆಯ್ತು, ಫೈನಲಿ ವಿಡಿಯೋ ಎಲ್ಲ ಎಡಿಟಿಂಗ್ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಕ್ಲಾಸ್ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಮಳೆ ಬಂದುಬಿಟ್ಟಿದೆ ಅಲ್ಲೇ. ನಮಗೆ ಗೊತ್ತೇ ಇಲ್ಲ ನಾವು ಮಳೆ ಬಂದಿರೋದು. ಅಷ್ಟು ಫೋಕಸ್ ವರ್ಕ್ ಮಾಡ್ತಿದ್ದೀವಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಒಂದು 20 ಕಮೆಂಟ್ಸು ಮತ್ತು ಈ 500 ಸಬ್ಸ್ಕ್ರೈಬರ್ ಆದರೆ ನಾನು ಶ್ರವಣ್ ಬ್ರೋ ಜೊತೆ ಒಂದು ವಿಡಿಯೋ ಮಾಡಬೇಕಂತ ಇದ್ದೀನಿ. 500 ಸಬ್ಸ್ಕ್ರೈಬರ್ ಮಾಡಿ. ಸೊ ಅದಾದಮೇಲೆ ಒಂದು ಫೋನ್ ತಗೋಬೇಕಂತಿದ್ದೀನಿ, ಐಫೋನು. ಯಾಕಂದರೆ ವೀಡಿಯೋನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು. ಗೈಸ್, ಯಾವಾಗ 500 ಸಬ್ಸ್ಕ್ರೈಬರ್ ಆಗುತ್ತೋ ಆವಾಗ ನಾನು ಮೊಬೈಲ್ ತಗೋಬೇಕಂತಿದ್ದೀನಿ. ಯಾಕಂದರೆ ವೀಡಿಯೋನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಲ್ಲ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸುಮ್ಮನೆ ನೋಡಿ ಹೋಗಬೇಡಿ, ಒಂದು ಸ್ವಲ್ಪ ಕ್ಲಿಕ್ ಮಾಡಿ. ಹಂಗೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಿಮಗೂ ಬೇರೆ ಅಪ್ಗ್ರೇಡ್ ಕೊಡೋಕ್ಕೆ ವೀಡಿಯೋ ಕ್ವಾಲಿಟಿ. ಯಾಕಂದರೆ ಈ ಫೋನಲ್ಲಿ ನಾನು ಮಾಡ್ತಿರೋದು ಕ್ವಾಲಿಟಿ ಇದೆ, ಬಟ್ ಸ್ಟೆಬಿಲಿಟಿ ಇಲ್ಲ. ಶೇಕ್ ಮಾಡಿದೆ ಮತ್ತು ನಿಮಗೆ ಗೊತ್ತಾ, ವಾಯ್ಸ್ ಕ್ಲಿಯರಾಗಿ ಕೇಳಲ್ಲ. ಬಾಯ್ ಸಿಗೋಣ. ಬಾಯ್ ಗೈಸ್, ಇಲ್ಲಿಂದ ನಾನು ಒಬ್ಬನೇ ಹೋಗ್ಬೇಕೀಗ. ಬೇಜಾರೀಗ, ಬಸ್ ಬೇರೆ ಬಂತು. ಕ್ರಾಸ್ ಮಾಡೋ ಅಷ್ಟರಲ್ಲೇ ಹೋಗುತ್ತೆ ಅನ್ಸುತ್ತೆ ಅಂದ್ಕೊಂಡೆ. ಕರೆಕ್ಟಾಗಿ ಬಸ್ ಹೋಯ್ತು.
ಸ್ವಲ್ಪ ಬೇಗ ಬಂದಿದ್ರೆ ಬಸ್ ಸಿಗೋದು. ಆಹಾ, ನನ್ನ ಅದೃಷ್ಟ ಅಂದರೆ ಇದು ಗೈಸ್. ಇನ್ನೊಂದು ಬಸ್ ಬಂತು, ಕಾಯೋದೇ ಹೋಯ್ತದ. ಈಗಿನ ಅದೃಷ್ಟ ಬಗ್ಗೆ ಮಾತಾಡಿದೆ. ಆ ಬಸ್ ಹತ್ತಿದ ಮೇಲೆ ನನಗೆ ಗೊತ್ತಾಯ್ತು ಅದು ಫ್ಲೇವರ್ ಬಸ್ಸು, ಕೆಳಗೆ ಹೋಗಲ್ಲ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ ಈ ಸಿಗ್ನಲ್ವರೆಗೂ ನಡ್ಕೊಂಡು ಹೋಗ್ತೀನಿ, ಅದು ನೋಡಿದ್ರೆ ಬಸ್ ಮೇಲೆ ಹೋಯ್ತು. ಎಂತ ನಸೀಬಂದು, ಯಾವ ಬಾಯಿಗೆ ಹೇಳಿದ್ ನಾವು ಅದೃಷ್ಟ ಅಂತ. ದೇವರು ಯಾಕೆ ಸಹಿಸ್ಕೊಳಕ್ಕಾಗಿಲ್ಲ ಅನಿಸುತ್ತೆ. ಅದೃಷ್ಟ ಹಂಗೆ ಕಟ್ ಮಾಡಿಬಿಟ್ಟ. ಬನ್ನಿ ಗೈಸ್, ಈಗ ನನಗೆ ಈ ಬೈಕ್ ತಂದಿದ್ದರೆ ಆರಾಮಾಗಿ ಹೋಗ್ಬೋದು, ಈ ಬಸ್ಸಲ್ಲಿ ಹೋಗೋಕ್ಕೆ ಆಗೋಲ್ಲ. ತುಂಬ ಲಾಂಗ್ ಜರ್ನಿ ಆಗ್ತಿದೆ. ಇರೋದು 38 ಕಿಲೋಮೀಟ್ರ್ ನಮ್ಮ ಮನೆಯಿಂದ ಇಲ್ಲಿಗೆ, ಆದರೆ ಬಸ್ಸಲ್ಲಿ ಅದೇ 50 ಕಿಲೋಮೀಟರ್ ಆಗ್ತಿದೆ. ತುಂಬ ಲಾಂಗ್ ಜರ್ನಿ ಆಗ್ತಿದೆ ಗೈಸ್ ಈಗ. ಆದರೆ ಏನು ಮಾಡೋಕ್ಕಲ್ಲ, ಇನ್ನೊಂದು 2 ಮಂತ್ಸು ಆಮೇಲೆ ನೆಕ್ಸ್ಟ್ ಬೇರೆ ಕಂಪ್ನಿ ಜಾಯ್ನ್ ಆಗ್ತೀನ, ಅವಾಗ ಹತ್ರ ಆಗುತ್ತೆ. ಸೊ ನೋಡಬೇಕು, ಕಂಪ್ನಿ ಜಾಯ್ನ್ ಆಗ್ತೀನೋ ಏನೋ ಓನಾಗೆ ಮಾಡ್ಬೇಕಂತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಗೈಸ್. ನೀವೇನಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಷ್ಟೇ. ನನ್ನೆಲ್ಲ ಸಿಗೋಣ. ಸಖತ್ ಹಸುವಾಗ್ಬಿಟ್ಟಿದೆ, ಅಲ್ಲಿಂದ ನಡ್ಕೊಂಬಂದು ಸುಸ್ತಾಗೋಗ್ಬಿಡ್ತು. ನಾವು ಹೊರಗೆ ತಿನ್ಬೋದು, ಬಟ್ ನೀವು ಹೊರಗೆ ಫುಡ್ಡೇ ಇಷ್ಟ ಆಗ್ತಿಲ್ಲ. ಯಾಕಂದರೆ ನಾನು 3 ಇಯರ್ಸು ಹಾಸ್ಟೆಲ್ ಫುಡ್ಡು ಮತ್ತು ಹೊರಗೆ ಫುಡ್ ತಿನ್ಕೊಂತಾನೆ ಇದ್ಬಿಟ್ಟೆ 3 ಇಯರ್ಸು. ಈಗ ಹೊರಗಿನ ಫುಡ್ ನನಗೆ ಅಷ್ಟು ಇಷ್ಟನೇ ಆಗೋಲ್ಲ. ಮನೆಗೆ ಹೋಗಿ ನೆಮ್ಮದಿಗೆ ಅನ್ನ ಸಾಂಬಾರು ತಿಂದರು ನೆಮ್ಮದಿಗೆ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾದರೆ ಸೋಡಾ ಹಾಕಿರ್ತಾರೆ, ತಿನ್ನೋಕ್ಕೆ ಆಗೋಲ್ಲ. ನಿಮಗೆ ಗೊತ್ತಿರುತ್ತೆ ಹಾಸ್ಟೆಲ್ ಫುಡ್ಡೆಲ್ಲ ಹೆಂಗಿರುತ್ತೆ ಅಂತ. ಕೆಲವರಿಗೆ ಕಮೆಂಟ್ ಹಾಕಿ ಗೈಸ್, ಹಾಸ್ಟೆಲ್ ಫುಡ್ ಹೆಂಗಿರುತ್ತೆ ಅಂತ. ಗೈಸ್ 3:30 ಇಷ್ಟು ಟ್ರಾಫಿಕ್ ಆದರೆ ನಾನು ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಇನ್ನು ಆಗುತ್ತೆ, ಒಂದು 6 ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟು. ಟ್ರಾಫಿಕಲ್ಲೇ ಸುತ್ತೋಗ್ಬೇಕು. ತುಂಬ ಹಸುವಾಗ್ಬಿಟ್ಟಿದ್ದಾರೆ. ಮಳೆ ಬಂದು ಆಗಿರೋದು ನೋಡಿ ಇದು. ಈ ಬೆಂಗಳೂರೇ ಇದನ್ನು ಕರ್ಮ. ಮಳೆ ಬಂತಂದರೆ ಫುಲ್ ಮಣ್ಣು ಎದ್ದಂಬಿಡುತ್ತೆ. ನನಗೆ ನಡಿಯೋಕ್ಕಾಗ್ತಿರ ಇಲ್ಲಿ, ಜಾರತೆ ಸುಮ್ಮನೆ. ವಾಶ್ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ನೋಡಿದರೆ ಎಲ್ಲ 9 ಗಂಟೆ ಆಗಿಬಿಟ್ಟಿದೆ. ಹೀಗೆ ರೌಂಡ್ ಸಾಕಕ್ಕೆ ಬಂದಿದ್ದೀವಿ ನಾವೀಗ, ನಾನು ನಮ್ಮಣ್ಣ. ಏನಾದ್ರು ತಿನ್ನೋ ಅಂತ ಹೋದ್ವಿ ಗೋಬಿ ಸೆಂಟ್ರಿಗೆ ಹೋದ್ವಿ, ಈಗ ಅದು ಕ್ಲೋಸ್ ಮಾಡಿಬಿಟ್ಟಾರೆ. ಹುಡುಗಾಡ್ತೀವಿ ಇನ್ನು ಏನು ತಿನ್ನೋಣ ಅಂತ. ನಿದ್ದೆ ನೋಡಿ, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ, ಅಷ್ಟು ನಿದ್ದೆ ಹೊಡೆದು ಬಂದ್ಬಿಟ್ಟಿದೆ. 500 ಸಬ್ಸ್ಕ್ರೈಬರ್ ಅಂದರೆ ಐಫೋನ್ ಕೊಡ್ತಾರೆ ಯಾರಲ್ಲಿ? ಅದಕ್ಕೆ 500 ಸಬ್ಸ್ಕ್ರೈಬರ್ ನನಗೆ ಹೇಳಿದ್ದಾನೆ, ಚಾಲೆಂಜ್ ಹಾಕಿದ್ದಾನೆ. 500 ಸಬ್ಸ್ಕ್ರೈಬರ್ ಮಾಡಿಸ್ಕೊಂಬ, ಹಂಗಾರೆ ಐಫೋನ್ ಕೊಡಿಸ್ತೀನಿ ಅಂತ ಕನ್ಸ್ಕೊಂಡು ಹೇಳಿ. ಮತ್ತು ಅದಕ್ಕೆ ನೀವೆಲ್ಲ ತೋರಿಸ್ರಿ ಪವರ. ಹೇಳಿಯೋಣ, ಸ್ಯಾಲ್ರಿ ಬಂದಿದ್ದ ತಕ್ಷಣ ಹೇಳ್ಕೊಂಬರ್ತೀನಿ. 2 ಡೇಸಲ್ಲಿ ಕಾಣ್ತೀನಿ ಸಬ್ಸ್ಕ್ರೈಬರ್ ಆಯಿತು ಅಂದರೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ಇವ್ನು ಕೊಡಿಸಿಲ್ಲ ಅಂದರೆ ನಾನಂತೂ ಬಿಡಲ್ಲ, ಕೊಡಿಸ್ಲೇಬೇಕು. ಚಾಲೆಂಜ್ ಹಾಕಿದ್ಮೇಲೆ ಮುಗೀತು. ಕರೆಕ್ಟಾಗಿ ಹೇಳ್ಬೇಕು ನೀನು, 500 ಆದರೆ ಕೊಡಿಸ್ತಿಲ್ಲ ಅಂತ ಫಸ್ಟ್ ಹೇಳು. ನೋಡೋಣ. ಹಾಂ ಗೈಸ್, ಪಕ್ಕ ಇದಂತ ಫಿಕ್ಸ್. ಚಾಲೆಂಜ್ ಅಂದಮೇಲೆ ಚಾಲೆಂಜು. 500 ಸಬ್ಸ್ಕ್ರೈಬರ್ ಆಗಿ 2 ಡೇಸಲ್ಲೇ ಐಫೋನ್ ಬರ್ಬೇಕು ಅಷ್ಟೇ. ನಂಗೆ ಗೊತ್ತಿಲ್ಲ ಯಾರಿಂದ ಫೇಮಸ್ ಆಗ್ಬಿಟ್ರೆ ನಾಳೆಯಿಂದ ಮಾತಾಡ್ಸಲ್ಲ ಅವನು. ಏನಪ್ಪ ನಿನ್ನ ಮಕ್ಕ ತೋರಿಸಿದ ನಾಳೆಯಿಂದ ಫೇಮಸ್ ಆಗ್ಬಿಡ್ತೀವಿ ನಾವು. ಅಯ್ಯೇ ಕಣ್ಮುಸ್ತೀಯಲ್ಲೋ ಯಾಕೋ ಗೈಸ್. ನಮ್ಮ ಇನ್ನೊಬ್ಬ ತಮ್ಮ, ಇವ್ರ ಅಣ್ಣ ಇದ್ದಾನೆ, ಸಾಂಗ್ ಆಫ್ ಮಾಡು. ಇವ್ರು ಆಯಣ್ಣು ನಗು ನೋಡಿ ಗೈಸ್, ನಗು. ಯಾವ ನಗುನ ಅದು? ಬಾರ ಇಲ್ಲಿ. ಮಾಡ್ಬಿಟ್ರೆ ಮೈಕ ಬಿಡ್ತಾನೆ ಅವನು. ಬಾರೋ ಗೈಸ್, ನಾಚಿಕೆ ಗೈಸ್ ನಮ್ಮ ಹುಡುಗಗೆ. ಗೈಸ್ ಓಕೆ, ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾಲೆಂಜ್ ಏನಂತ ನಿಮಗೆ ಗೊತ್ತು. ಸೊ ಜಲ್ದಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಐಫೋನ್ ತಂದು ಒಳ್ಳೆ ವೀಡಿಯೋ ಕ್ವಾಲಿಟಿ ಆಗಿ ಬರೋಣ, ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.